ನಮಸ್ಕಾರ ವೀಕ್ಷಕರೇ, ಹ್ಯಾಪಿ ವೀಕೆಂಡ್. ಇದು ವೀಕೆಂಡ್ ಸ್ಪೆಷಲ್. ನಾನು ಜಯಪ್ರಕಾಶ್ ಶೆಟ್ಟಿ. ನಿನ್ನೆಂತೂ ಧಾರಾಕಾರವಾಗಿ ಮಳೆ ಸುರಿದಿತ್ತು, ಕುಂಭದ್ರೋಣ ಮಳೆ. ಹಾಗಾಗಿ ಯಾರಿಗೂ ಕೂಡ ಇವತ್ತಿನ ದಿನ ವೀಕೆಂಡ್ ಆಚರಿಸೋದಕ್ಕೆ ಬಹಳ ಕಷ್ಟವಾಗ್ತಾ ಇದೆ. ನೀವು ವೀಕೆಂಡ್ ಆಚರಣೆ ಮಾಡಿದ್ರು ಕೂಡ ಏನು ಮಾಡ್ತೀರಿ? ಯಾವುದಾದ್ರೂ ಹೋಟೆಲ್ಗೆ ಹೋಗ್ಬಿಟ್ಟು ಒಳ್ಳೆ ಚೆನ್ನಾಗಿರುವಂಥ ಒಂದು ರುಚಿಯಾದಂಥ ಅಡುಗೆ ಅಥವಾ ಏನಾದರೂ ಒಂದು ಫುಡ್ ತಿಂತೀರಿ ಅಷ್ಟೇ. ಅದಾದ ನಂತರ ಯಾವುದಾದ್ರೂ ಸಿನಿಮಾಗೆ ಹೋಗ್ತೀರಿ ಅಥವಾ ಹಾಡು ಕೇಳ್ತೀರಿ, ಅಥವಾ ಎಲ್ಲಾದರೂ ಒಂದು ಎಕ್ಸಿಬಿಷನ್ ಇದ್ದರೆ, ಏನಾದರೂ ವಿಶೇಷ ಕಾರ್ಯಕ್ರಮಗಳಿದ್ದರೆ ಏನಾದರೂ ನಿಮಗೆ ತಿಳ್ಕೊಳ್ಳೋಕ್ಕಾಗತ್ತಾ ಅಂತ ಏನಾದರೂ ಕಾರ್ಯಕ್ರಮ ಅಲ್ಲಿ ಇದೆಯಾ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊತೀರಿ, ಅಥವಾ ಶಾಪಿಂಗ್ ಮಾಡ್ತೀರಿ. ಇಂಥದ್ದೆಲ್ಲವೂ ಕೂಡ ಇರುತ್ತೆ. ಆದರೆ ಬಹುತೇಕರಿಗೆ ಇವತ್ತು ಹ್ಯಾಪಿ ವೀಕೆಂಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ, ವಿಶೇಷವಾಗಿ ಬೆಂಗಳೂರಿಗರಿಗೆ ಹಾಗೂ ರಾಜ್ಯದ ಬೇರೆ ಬೇರೆ ಮೂಲೆಗಳಲ್ಲಿರುವಂಥ ಜನರಿಗೂ ಕೂಡ. ಯಾಕೆಂತಂದರೆ ನೆನ್ನೆ ಸುರಿದಂಥ ಧಾರಾಕಾರ ಮಳೆ. ಹಾಗಾಗಿ ನೀವೇನು ತಲೆಗೆಡಿಸ್ಕೋಬೇಡಿ. ಇನ್ನು ಮುಂದೆ ಪ್ರತಿ ಶನಿವಾರ 5 ಗಂಟೆಗೆ ನಾವು ವೀಕೆಂಡ್ ಸ್ಪೆಷಲ್ ಜೊತೆ ಹಾಜರಾಗ್ತೀವಿ. ಹಾಗಾಗಿ ನಿಮ್ಮ ವೀಕೆಂಡನ್ನು ಇನ್ನು ಮುಂದೆ ನೀವು ನಮ್ಮ ಜೊತೆ ಕಳಿಬಹುದು. ಏನೆಲ್ಲ ಇರುತ್ತೆ ಈ ವೀಕೆಂಡ್ ಸ್ಪೆಷಲಲ್ಲಿ? ಇದುವೇ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ, ವೀಕೆಂಡ್ ಸ್ಪೆಷಲ್ ಹ್ಯಾಪಿ ವೀಕೆಂಡ್. ಎಲ್ರಿಗೂ ಗೊತ್ತಿರುವಂಥದ್ದೇ, ವೀಕೆಂಡ್ ಬಂದ ತಕ್ಷಣ ನೀವು ಹೊರಗಡೆ ಹೋಗ್ತೀರಿ. ಒಳ್ಳೆ ರುಚಿಯಾದಂಥ ಯಾವುದಾದ್ರೂ ಖಾದ್ಯಗಳಿದ್ದರೆ ಅಥವಾ ಹೋಟೆಲ್ಗಳಲ್ಲಿ ಒಳ್ಳೊಳ್ಳೆ ಐಟಮ್ಸ್ಗಳಿದ್ದರೆ ತಿನ್ನೋದಕ್ಕೆ ಇಷ್ಟಪಡ್ತೀರಿ. ಇನ್ನು ಮುಂದೆ ತಲೆ ಕೆಡಿಸ್ಕೋಬೇಡಿ, ಇವತ್ತು ಕೂಡ ನೀವು ತಲೆ ಕೆಡಿಸ್ಕೋಬೇಡಿ. ಅಂಥ ವಿಶೇಷ ಖಾದ್ಯ ತಯಾರಿಸುವಂಥ ಒಂದು ವ್ಯಕ್ತಿಯನ್ನು ನಾವು ನಿಮಗೆ ಪರಿಚಯಿಸ್ಕೊಡ್ತೀವಿ. ಅವರು ವಿಶೇಷವಾದಂಥ ಖಾದ್ಯವನ್ನು ತಯಾರು ಮಾಡಿಕೊಡ್ತಾರೆ. ಆದರೆ ಒಂದು ಆಶ್ಚರ್ಯ ಏನು ಅಂತಂದರೆ, ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಅವರು ಅಡುಗೆ ಮಾಡ್ತಾರೆ. ಅವರೇ ಮೊದಲಿಗೆ ನಾನು ಪರಿಚಯಿಸ್ತಾ ಇರುವಂಥದ್ದು ಸಂದೇಶ್ ಪೂಜಾರಿ. ಸಂದೇಶ್ ಪೂಜಾರಿ ಇವರು ಉಡುಪಿಯವರು, ಈಗ ಗಂಗಾವತಿಯಲ್ಲಿದ್ದಾರೆ. ಅವರು ಹೋಟೆಲ್ ಉದ್ಯಮವನ್ನು ಕೂಡ ಅಲ್ಲಿ ಮಾಡ್ಕೊಂಡಿದ್ದಾರೆ. ಸೊ ಸಂದೇಶ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಓಕೆ, ನಮ್ಮ ವೀಕೆಂಡ್ ಕಾರ್ಯಕ್ರಮ ಏನಿದೆ, ಏನೆಲ್ಲ ಕೊಡ್ತೀರಿ ಇವತ್ತು ನಮ್ಮ ಎಲ್ಲ ಪ್ರೇಕ್ಷಕರಿಗೆ, ವೀಕ್ಷಕರಿಗೆ? ಮಸಾಲ ರೈಸ್, ಜೀರಾ ರೈಸ್, ಗೋಬಿ ರೈಸ್. ಮಸಾಲ ರೈಸ್, ಜೀರಾ ರೈಸ್, ಗೀ ರೈಸ್. ನಮಗಿರೋದು 1 ಗಂಟೆ ಸಂದೇಶ್. 5 ನಿಮಿಷದಲ್ಲಿ ಮಾಡ್ಕೊಡ್ತೀವಿ. 5 ನಿಮಿಷದಲ್ಲಿ 3 ಐಟಮ್. ವಾವ್, ನೋಡೋಣ ಅದು ಹೇಗೆ ಮಾಡ್ತಾರೆ ಅಂತ. ಅದಾದ ನಂತರ ಇನ್ನೋರ್ವ ಮುಖ್ಯ ಅತಿಥಿಯನ್ನು ನಾವು ನಿಮಗೆ ಪರಿಚಯಿಸ್ತಾ ಇದ್ದೀವಿ. ಇವರನ್ನು ನಡೆದಾಡುವ ಕ್ಯಾಲೆಂಡರ್ ಅಂತೇಳಿ ಕರೆಯಲಾಗುತ್ತೆ. ಏನು ನಡೆದಾಡೋ ಕ್ಯಾಲೆಂಡರ್? ಇವರು ಹೇಳೋ ಪ್ರಕಾರ ಯಾವುದಾದ್ರೂ ಕಂಪ್ಯೂಟರ್ಗೆ ನೀವು ಯಾವುದಾದ್ರೂ ಒಂದು ಮಾಹಿತಿ ಬೇಕು ಅಂತಂದರೆ, ಅಂದರೆ ಸಂಖ್ಯೆಯಲ್ಲಿ ಮಾಹಿತಿ ಬೇಕು ಅಂತಂದರೆ, ಹೆಚ್ಚಂದರೆ 4 ಡಿಜಿಟ್ ಅಥವಾ ಅದಕ್ಕಿಂತ ಹೆಚ್ಚು ಅಥವಾ 10-15 ಡಿಜಿಟ್ಗಳನ್ನು ಹಾಕಿ ಯಾವುದಾದ್ರೂ ಉತ್ತರ ಬೇಕು ಅಂತ ನೀವು ಬಯಸಿದ್ರೆ ಖಂಡಿತವಾಗಲೂ ಅದು ಸಿಗೋದಿಲ್ಲ. ಆದರೆ ನಮ್ಮ ಶಿವಕುಮಾರ್ ಅವರ ಬಳಿ ಅದು ಸಿಗತ್ತೆ. ಅವರನ್ನು ನಡೆದಾಡುವ ಕ್ಯಾಲೆಂಡರ್ ಅಂತೇಳಿ ಕರೆಯಲಾಗುತ್ತೆ. ನೀವು ಯಾವುದೇ ಒಂದು ಇಸ್ವಿ ಹೇಳಿ, ನೀವು ಯಾವುದೇ ಒಂದು ತಿಂಗಳು ಹೇಳಿ, ಅಥವಾ ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ, ಒಂದು 5,000 ವರ್ಷಗಳ ನಂತರ ಭಾರತದ ಸ್ವಾತಂತ್ರ್ಯೋತ್ಸವ ಯಾವಾಗ ಬರುತ್ತೆ ಅಂತ ಕೇಳಿ ಅವರು ಆ ವಾರವನ್ನು ಹೇಳ್ತಾರೆ. ಅದುವೇ ಇವರ ವಿಶೇಷತೆ. ಇವರ ಹೆಸರು ಶಿವಕುಮಾರ್. ಇವರು ತುಮಕೂರಿನವರು. ಕಾರ್ಯಕ್ರಮಕ್ಕೆ ಆತ್ಮೀಯವಂತ ಸ್ವಾಗತ ಶಿವಕುಮಾರ್ ಅವರ. ಇನ್ನು ನಮಗೆಲ್ಲ ಗೊತ್ತಿರುವ ಹಾಗೇನೆ ವಿಶ್ವಗುರು ಬಸವಣ್ಣನವರು 12ನೇ ಶತಮಾನದಲ್ಲೇ ಅವರು ಅಹಿಂಸೆ ಬಗ್ಗೆ ಮಾತಾಡಿದರು, ಹಾಗೆಯೇ ಸಮಾನತೆಯ ಬಗ್ಗೆ ಮಾತಾಡಿದರು. ಇನ್ನೂ ಕೂಡ ಆ ಸಮಾನತೆ ಸಿಕ್ಕೇ ಇಲ್ಲ. ವಿಶ್ವಗುರು ಬಸವಣ್ಣನವರ ಹಲವಾರು ವಚನಗಳನ್ನು ವಚನಗಳು ಇದೆ ಕೇಳಿದ್ದೀವಿ. ಕೆಲವರು ಅದರ ಬಗ್ಗೆ ಬಹಳಷ್ಟು ಇಂಟ್ರೆಸ್ಟ್ ಬೆಳೆಸ್ಕೊಂಡಿದ್ದಾರೆ. ಆದರೆ ಇತ್ತೀಚೆಗೆ, ಅಂದರೆ ಈ ಮಾಡರ್ನ್ ಜನ್ರೇಷನ್ ಏನಿದೆ, ಅಡ್ವಾನ್ಸ್ಡ್ ಜನ್ರೇಷನ್ ಏನಿದೆ, ಅದನ್ನೆಲ್ಲ ಮರೀತಾ ಇದೆ. ಸೊ ಹಾಗಿರುವಾಗ ಇಲ್ಲೋರು ಮುಖ್ಯ ಅತಿಥಿ ಇದ್ದಾರೆ. ಇವರ ಹೆಸರು ವಿನಯ್ ಶಿಂದೆ ಅಂತಂದ್ಬಿಟ್ಟು. ಇವರು ನಾವು ಸಾಧಾರಣವಾಗಿ ಹೇಳ್ತಾ ಇರ್ತೀವಲ್ಲ, ಈ ಐ ಟಿ ಬಿ ಟಿ ಅವರಿಗೆ, ಸಾಫ್ಟ್ವೇರ್ ಇವರಿಗೆ ಎಲ್ಲ ಕನ್ನಡದ ಬಗ್ಗೆ ಅಭಿಮಾನ ಇಲ್ಲ, ಕೇವಲ ಇಂಗ್ಲೀಷ್ ಬಗ್ಗೆ, ಅಮೇರಿಕಾ ಬಗ್ಗೆ, UK ಬಗ್ಗೆನೇ ಮಾತಾಡ್ತಾ ಇರ್ತಾರೆ ಅನ್ನುವಂಥದ್ದು. ಆದರೆ ವಿನಯ್ ಶಿಂದೆ ಅವರ ವಿಶೇಷತೆ ಏನು ಅಂತಂದರೆ, ಅವರು ಬಸವಣ್ಣನವರ ವಚನಗಳನ್ನು ಅತ್ಯಾಧುನಿಕ ರೀತಿಯಲ್ಲಿ, ಅಂದರೆ ಇತ್ತೀಚೆಗೆ, ಅಂದರೆ ಈಗಿನ ಯುವಕರು ಯುವತಿಯರಿಗೆ ಬಹಳ ಮಾರ್ಗದರ್ಶಕವಾಗುವಂಥ ರೀತಿಯಲ್ಲಿ, ಒಂದು ರೀತಿಯಲ್ಲಿ ಮ್ಯೂಸಿಕ್ ಸಂಯೋಜನೆ ಮಾಡಿ ಅದನ್ನು ಎಲ್ರಿಗೂ ತಲುಪುವ ರೀತಿ ಮಾಡಿದ್ದಾರೆ. ಅದುವೇ ಅವರ ವಿಶೇಷತೆ. ಅವರು ಕೆಲವು ವಿಶೇಷವಾದಂಥ ವಚನಗಳನ್ನು ನಿಮ್ಮ ಮುಂದೆ ಹಾಡ್ತಾರೆ. ಹಾಡೋದ್ರ ಮುಖಾಂತರ ನಿಮಗೂ ಗೊತ್ತಾಗುತ್ತೆ ಇಷ್ಟು ಸೊಗಸಾಗಿದೆಯಾ, ಈಗಲೂ ನಮಗೆ ಎಷ್ಟು ರೀಚ್ ಆಗುತ್ತೆ ಇದು ಅನ್ನುವಂಥದ್ದು. ಅವರ ವಿನಯ್ ಶಿಂದೆ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯವಂತ ಸ್ವಾಗತ. ವಿನಯ್ ಶಿಂದೆ ಅವರು ಹುಬ್ಳಿಯವರು. ಇನ್ನು ಅವರ ಮಗಳಿದ್ದಾರೆ ಅಮ್ರಪಾಲಿ ಶಿಂದೆ ಅನ್ನುವ ಅವರ ಹೆಸರು. ಅವರು ಡೆಲ್ಲಿಯಲ್ಲಿ ಹುಟ್ಟಿದ್ದು, UK ಬೆಳೆದಿದ್ದು, ಈಗ ಬೆಂಗಳೂರಲ್ಲಿದ್ದಾರೆ. ಅವರು ಕೂಡ ತಂದೆಗೆ ಸಾಥ್ ಕೊಡ್ತಾರೆ. ಅವರು PUC ವಿದ್ಯಾರ್ಥಿನಿ. ಆದರೆ ತಂದೆ ಕೆಲಸಕ್ಕೆ ಆ ಬಸವಣ್ಣನವರ ವಚನ ಏನಿದೆ ಅದನ್ನು ತಂದೆ ಹಾಡ್ತಾ ಇರುವಾಗ ಅವರು ಕೂಡ ಅದಕ್ಕೆ ಸಾಥ್ ಕೊಡ್ತಾರೆ. ಯಾಕೆಂದರೆ ಈಗಿನ ಜನ್ರೇಷನ್ ಕೇವಲ ಕನ್ನಡದಲ್ಲಿ ಮಾತ್ರವಲ್ಲ, ಇಂಗ್ಲೀಷ್ಗೆ ಮೊರೆ ಹೋಗಿರುವ ಜನ್ರೇಷನ್ ಕೂಡ
ಅದರತ್ತ ವಾಲ್ಬೇಕು ಅನ್ನೋದೇ ಅವರ ಉದ್ದೇಶ. ಮೃಪಾಲಿ, ಕಾರ್ಯಕ್ರಮಕ್ಕೆ ಆತ್ಮೀಯವಂತ ಸ್ವಾಗತ. ಓಕೆ ವೀಕ್ಷಕರೇ, ಇದೆಲ್ಲವೂ ಕೂಡ ನಮ್ಮ ಇವತ್ತಿನ ವಿಶೇಷ ಅತಿಥಿಗಳು. ಎಲ್ಲ ಅತಿಥಿಗಳ ಜೊತೆ ಇವತ್ತಿನ ವೀಕೆಂಡ್ ಸ್ಪೆಷಲ್ ಸತತ 1 ಗಂಟೆಗಳ ಕಾಲ. ಮೊದಲಿಗೆ ಸಂದೇಶ್, ಈಗ ಯಾವ ಒಂದು ಫುಡ್ ಕೊಡ್ತೀರಿ ನಮಗೆ? ಈಗ ಮಸಾಲೆ ರೈಸ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ವಿಶೇಷತೆ ಏನು? ನಾರ್ಮಲಾಗಿ ಅಡುಗೆಯಲ್ಲಿ ಎಲ್ಲರೂ ಅಡುಗೆ ಮಾಡೋದು ಕಣ್ಣು ಇದ್ದೇ ಮಾಡ್ತಾರೆ ಸರ್, ಆದರೆ ನಾನು ಕಣ್ಣಿಗೆ ಬಟ್ಟೆ ಕಟ್ಟಿಬಿಟ್ಟು ಅಡುಗೆ ಮಾಡ್ತೇನೆ ಸರ್. ಓಕೆ, ಏನೆಲ್ಲ ಫಸ್ಟಿಗೆ ಮಾಡ್ತೀರಿ ಅದು ನಮ್ಗೆ ಹೇಳಬೇಕೀಗ ನೀವು. ಸರ್, ಈಗ ನಾನು ನಿಮಗೆ ಫಸ್ಟಾಗಿ ಮಸಾಲೆ ರೈಸ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಮಸಾಲೆ ರೈಸ್ಗೆ ಏನೆಲ್ಲ ಹಾಕ್ತೀರಿ ನೀವು? ಮಸಾಲೆ ರೈಸ್ಗೆ ಗರಂ ಮಸಾಲ, ಖಾರ ಪುಡಿ, ಪೆಪ್ಪರ್ ಪೌಡರ್, ಈರುಳ್ಳಿ, ಜೀರಿಗೆ, ಸ್ವಲ್ಪ ಆಯಿಲ್, ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ಈಗೇನು ಕಣ್ಣಿಗೆ ಬಟ್ಟೆ ಕಟ್ಟಬೇಕು ನಿಮಗೆ? ಅಷ್ಟೇ ಸರ್. ಕಣ್ಣಿಗೆ ಬಟ್ಟೆ ಇದೆನಾ? ಹೌದು ಸರ್. ಓಕೆ ಫೈನ್. ಒಂದು ನಿಮಿಷ, ನಾನು ಟೆಸ್ಟ್ ಮಾಡ್ತೀನಿ ಇದು ಕಾಣುತ್ತಾ ಇಲ್ವ ಅಂತೇಳಿ. ಎಸ್, ಏನೂ ಕಾಣಲ್ಲ. ಓಕೆ ವೀಕ್ಷಕರೇ, ಸಂದೇಶ್ ಪೂಜಾರಿ ಅವರ ಕಣ್ಣಿಗೆ ಬಟ್ಟೆ ಕಟ್ಟಲಾಗಿದೆ. ಸ್ವಲ್ಪ ಬಿಗಿ ಕಟ್ಟಿ ಸರ್. ಬಿಗಿ ಕಟ್ಟಬೇಕಾ? ಹೌದು ಸರ್. ಎಸ್. ಓಕೆ, ನೀವು ಶುರು ಹಚ್ಕೊಳ್ಳಿ. ಎಸ್ ಸರ್. ಏನು ನಿಮ್ಮ ಐಟಮು? ಮಸಾಲ ರೈಸ್ ಸರ್. ಮಸಾಲ ರೈಸ್ ಶುರುವಾಗುತ್ತೆ 5 ನಿಮಿಷದಲ್ಲಿ. 5 ನಿಮಿಷದಲ್ಲಿ ಮಸಾಲ ರೈಸ್ ಶುರುವಾಗ್ತಿದ್ದ ಹಾಗೇನೆ, ಅದು ರೆಡಿ ಆಗ್ತಿರೋ ಹಾಗೇನೆ, ಮೊದಲಿಗೆ ನಾವು ಶಿಂಧೆ ಅವರಿಂದ ಒಂದು ಸುಮಧುರವಾದಂಥ ಹಾಡನ್ನು ಕೇಳೋಣ. ಅದು ಕೂಡ ಬಸವಣ್ಣನವರ ಬಗ್ಗೆ ಅವರು ಹಾಡಿರುವಂಥ ಹಾಡು. ಒಂದು ವಿಶೇಷ ಏನು ಅಂತಂದರೆ ವಚನಗಳನ್ನು ಯಾವ ರೀತಿಯಲ್ಲಿ ಮಾಡರ್ನ್ ಆಗಿ ಎಲ್ರಿಗೂ ಅದು ತಲುಪುವ ರೀತಿಯಲ್ಲಿ ಮಾಡಿದ್ದಾರೆ ಅನ್ನುವಂಥದ್ದು. ದಯವಿಲ್ಲದ ಧರ್ಮ, ಇವನಾರವ. ಎಸ್, ವಿಶೇಷವಾಗಿರುವಂಥದ್ದು. ಸಾಧಾರಣವಾಗಿ ಬಸವಣ್ಣನವರ ಬಗ್ಗೆ ನಾವು ಹೇಳ್ತಿರುವಾಗ ಎಲ್ಲ ರಾಜಕಾರಣಿಗಳೊಂದು ಮಾತನ್ನು ಹೇಳ್ತಿರ್ತಾರೆ, ಇವನಾರವ, ಇವ ನಮ್ಮವ. ಇದು ಬಸವಣ್ಣನವರ ವಚನ. ಮಾಡರ್ನ್ ಯುಗಕ್ಕೆ ಯಾವ ರೀತಿ ಅದನ್ನು ತಲುಪಿಸ್ತಾರೆ ಬನ್ನಿ ಕೇಳೋಣ. ಎಸ್ ಸರ್. ಸೊ ಹಾಡಾಡೋಣ ಅಥವಾ ಹಾಡೋಕ್ಕಿಂತ ಮುಂಚೆ ಏನಾದರೂ ಹೇಳಬೇಕು ವಚನದ ಬಗ್ಗೆ. ಈ ಬಸವೇಶ್ವರ ವಚನಗಳನ್ನು ನಾವು ಮೊಟ್ಟ ಮೊದಲದಾಗಿ ನಮ್ಮ ತಂದೆಯವರು ಹಿಂದಿ ವಚನಗಳನ್ನು ಮೊದಲವಾಗಿ ಹಾಡಿದರು 2000ನೇ ಇಸ್ವಿದಲ್ಲಿ. ಅದಾದಮೇಲೆ ಅವರ ಸ್ಫೂರ್ತಿಯಿಂದ ನಾನು ಮತ್ತು ನನ್ನ ಮಗಳು ಸೇರಿ ಇವತ್ತು ನನ್ನ ಮಗಳ ಒಂದು ಬ್ಯಾಂಡ್ ಇದೆ, ಮ್ಯೂಸಿಕ್ ಬ್ಯಾಂಡ್ ಅಲಾಪ್ ಅಂತ. ಅಲ್ಲಿ ಅವರು, ನಾನು ಯಾವಾಗ ನೋಡ್ತಾ ಇರ್ತೀನಿ ಅವಾಗ ಇಂಗ್ಲೀಷ್ ಹಾಡುಗಳನ್ನ ಹಾಡ್ತಾಯಿದ್ರು. ಅವ್ರಿಗೆ ನಾನು ಹೇಳಿದೆ, ನಾವು ಯಾಕೆ ಇಂಗ್ಲೀಷ್ ಹಾಡಬೇಕು, ನಾವು ಕರ್ನಾಟಕದಲ್ಲಿ ಇಟ್ಕೊಂಡು ನಾವೆಲ್ಲ ಕನ್ನಡಿಗರಿಗೆ ನಾವು ರೀಚ್ ಆಗಬೇಕು, ಏನಾದರೂ ಒಂದು ಹೊಸ ಸಂಶೋಧನೆ ಅಥವಾ ಹೊಸ ರೂಪದಲ್ಲಿ ಯಾಕೆ ಮಾಡಬಾರ್ದು ಅಂತ ಇವರೆಲ್ಲರನ್ನ ಮೋಟಿವೇಟ್ ಮಾಡಿ ಸಂಗೀತ ಸಂಯೋಜನೆ ಮಾಡಿ ಎಲ್ಲ ಸ್ನೇಹಿತರಿಂದ ನಾನು ನನ್ನ ಮಗಳು ಸೇರಿ ಇದೊಂದು ಆಲ್ಬಮ್ ತಂದಿದ್ದೀವಿ. ಆ ಆಲ್ಬಮ್ ಹೆಸರು ಬಸವ ಇನ್ ಯು. ಇದು ಮೊಟ್ಟ ಮೊದಲ ಕನ್ನಡದ ಫೋಕ್ ರಾಕ್ ಆಲ್ಬಮ್. ಸೊ ಅದರ ಮೊದಲ ವಚನ ಇವನಾರವ, ಇವ ನಮ್ಮವ ಅನ್ನುವ ಒಂದು ವಚನವನ್ನು ನಾನು ಹಾಡ್ತೇನೆ. ಓಕೆ, ಇಷ್ಟೊತ್ತಿಗಾಗಲೇ ಈ ಹಾಡು ಕೇಳೋದಕ್ಕಿಂತ ಮೊದಲು ಇವನಾರವನೆಂದು ಎನಿಸಯ್ಯ, ಇವನಾರೆಂದು ಎನಿಸಿದರಯ್ಯ. ಇವನಮ್ಮವನೆಂದು ಎನಿಸಯ್ಯ. ಇವನಮ್ಮವನೆಂದು ಎನಿಸಯ್ಯ. ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ. ಬಹಳ ಅದ್ಭುತವಾದಂತಹ ವಚನವನ್ನ ಯಾವ ರೀತಿ ಜನಸಾಮಾನ್ಯರಿಗೆ ಅಂದರೆ ಈಗಿನ ಜನ್ರೇಷನ್ಗೂ ಕೂಡ ತಲುಪುವ ಹಾಗೆ ಶಿಂಧೆ ಅವರು ಹಾಡಿದರು. ಥ್ಯಾಂಕ್ ಯು ವೆರಿ ಮಚ್. ಜೊತೆಗೆ ಅಷ್ಟಾಗುವಾಗ 5 ನಿಮಿಷದಲ್ಲಿ ರೆಡಿಯಾಗಿರುವಂಥ ಫುಡ್ ಸಂದೇಶ್ ಪೂಜಾರಿ ಅವರು ರೆಡಿ ಮಾಡಿದ್ದಾರೆ. ಬನ್ನಿ
ಇದರ ಟೇಸ್ಟ್ ಕೂಡ ನೋಡಬೇಕು ನಾವು ಹೇಗೆ ಮಾಡಿದ್ದಾರೆ ಅಂತ ಅನ್ನುವಂಥದ್ದು. ಆವಾಗಲೇ ರೆಡಿಯಾಗಿತ್ತು. ನಾವು ಹಾಡು ಕೇಳ್ತಾ ನೀವು ಬೇಕಿದ್ರೆ ಬಟ್ಟೆ ಬಿಚ್ಬೋದು, ಕಣ್ಣಿಗೆ ಕಟ್ಟಿರುವಂಥದ್ದು. ಆಮೇಲೆ ವಾಪಸ್ ಕೇಳಿಸ್ಕೊಳ್ವಾ. ಸರ್ ಇದನ್ನೊಮ್ಮೆ ಟೇಸ್ಟ್ ಮಾಡಿ ನೋಡಿ ಹೇಗಿದೆ. ಚೆನ್ನಾಗಿ ಮಾಡ್ತಾರೆ. ಚೆನ್ನಾಗಿದೆಯಾ? ಚೆನ್ನಾಗಿದೆ. ವಿ ಕ್ಯಾನ್ ಶೇರ್. ತುಂಬ ಚೆನ್ನಾಗಿದೆ. ಉಫ್. ವೆರಿ ಗುಡ್. ಸೊ ಹಾಗಿರುವಾಗ ಸಂದೇಶ್ಗೆ ಒಂದು ಕ್ಲ್ಯಾಪ್. ಭಾಳ ಚೆನ್ನಾಗಿದೆ ಅವ್ರ ಫುಡ್. ನೋಡಿ ವೀಕ್ಷಕರೇ, ಕೇವಲ 5 ನಿಮಿಷದಲ್ಲಿ ನಡೆದಂತಹ ಒಂದು ಒಳ್ಳೆ ಖಾದ್ಯ. ಏನು ಹೆಸರು ಹೇಳಿದ್ರಿ? ಮಸಾಲಾ ರೈಸ್ 5 ನಿಮಿಷದಲ್ಲಿ ರೆಡಿ ಮಾಡಿದರು. ನಾವು ಶಿಂದೆ ಅವರ ಹಾಡು ಕೇಳ್ತಾ ಇದ್ವಿ. ಇದೆಲ್ಲವೂ ಕೂಡ ಎರಡೂ ನೀವೇನು ಕೇಳಿಸ್ಕೊಂಡ್ರಿ, ಹಾಡು ಕೇಳಿಸ್ಕೊಂಡ್ರಿ, ಇಲ್ಲಿಂದ ಒಂದು ಫುಡ್ ನಾವು ಟೇಸ್ಟ್ ಮಾಡಿದ್ವಿ. ಎರಡು ಕೂಡ ವಿಶೇಷವಾಗಿರುವಂಥದ್ದು. ಇದು ಯಾವ ವೀಕೆಂಡಲ್ಲೂ ಕೂಡ ಯಾವ ಹೋಟ್ಲಿಗೆ ಹೋದರೂ ಕೂಡ ನಿಮಗೆ ಸಿಗೋದಿಲ್ಲ, ಇಲ್ಲಿ ಮಾತ್ರ ಸಿಗೋದು. ಇದುವೇ ವೀಕೆಂಡ್ ಸ್ಪೆಷಲ್. ಈಗ ಒಂದು ಪುಟ್ಟ ಬ್ರೇಕ್ ನಂತರ ಮತ್ತೆ ವಾಪಸ್ ಬರ್ತೀವಿ. ಎಲ್ಲಿಗೂ ಹೋಗಬೇಡಿ. ವೀಕೆಂಡ್ ಸ್ಪೆಷಲ್ ನಾವು ಜೊತೆಯಾಗಿ ಮಾಡೋಣ.